ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ಕಾಮಾಕ್ಷಿ ಕಾಂಚೀಪುರೆ ಇದು ಎರಡನೆಯ ಶಕ್ತಿಪೀಠವಾಗಿದೆ. ಇದನ್ನು ಕಾಂಚಿ ಕಾಮಕೋಟಿ ಪೀಠ ಅಂತ ಸಹ ಕರೀತಾರೆ. ಕಂಚಿ ಕಾಮಾಕ್ಷಿ ಅಂದರೆ ನಮಗೆಲ್ಲರಿಗೂ ಸಹ ಗೊತ್ತಿರುವಂತಹ ದೇವರೇ ಆಗಿದೆ. ಕಾಮಾಕ್ಷಿ ದೇವಿಯ ಶಕ್ತಿಪೀಠವು ಕಾಂಚೀಪುರಂ ನಗರದಲ್ಲಿ ಇದೆ ಹಾಗೂ ಇದು ದಕ್ಷಿಣ ಭಾರತದ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ. ಪಲ್ಲವರು, ಚೋಳರು, ವಿಜಯನಗರದ ಅರಸರು ಇಲ್ಲಿಗೆ ನಡ್ಕೊಳ್ತಿದ್ರು ಅಂತ ಸಹ ಹೇಳಲಾಗುತ್ತೆ. ಪವಿತ್ರವಾದ ವೇಗಾವತಿ ನದಿಯ ದಡದಲ್ಲಿ ಈ ಕ್ಷೇತ್ರವು ಇದೆ. ಶಿವ ಮತ್ತು ಶಕ್ತಿಯ ಮಹಾಕ್ಷೇತ್ರ ಅಂತ ಸಹ ಇದನ್ನು ಪರಿಗಣಿಸಲಾಗಿದೆ. ಈ ಪೀಠದಲ್ಲಿ ಸತೀದೇವಿಯ ಕಣ್ಣುಗಳು ಬಿದ್ದಿದ್ದುವು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಕಾಮಾಕ್ಷಿ ದೇವಿಯು ಭಕ್ತರ ಇಚ್ಛೆಯನ್ನು ಪೂರೈಸುವ ದೇವಿಯಾಗಿ ನೆಲೆ ನಿಂತಿದ್ದಾಳೆ. ಇಲ್ಲಿ ಅವಳು ಪರಬ್ರಹ್ಮ ಸ್ವರೂಪಳಾಗಿ ಬರುವ ಭಕ್ತರ ಇಚ್ಛೆಗಳನ್ನು ಪೂರೈಸುತ್ತಾಳೆ. ಇಲ್ಲಿನ ಭೈರವನ ಹೆಸರು ಸಾಂಬೂ ಭೈರವ ಎಂದು. ಕಾಮಾಕ್ಷಿ ದೇವಿಯನ್ನು ಆದಿಶಂಕರಾಚಾರ್ಯರು ಪುನರ್ಸ್ಥಾಪಿಸಿದರು ಎಂದು ಸಹ ಹೇಳಲಾಗುತ್ತೆ. ಈಕೆ ಆದಿಶಂಕರಾಚಾರ್ಯರು ಸ್ಥಾಪಿಸಿದಂತಹ ಶ್ರೀಚಕ್ರದ ಮೇಲೆ ನೆಲೆಸಿದ್ದಾಳೆ ಹಾಗೂ ಇದು ಒಂದು ತಂತ್ರಶಕ್ತಿಯ ಕೇಂದ್ರವೂ ಸಹ ಆಗಿದೆ ಅಂತ ಹೇಳಲಾಗುತ್ತೆ. ಕಾಮಾಕ್ಷಿ ದೇವಿಯ ಆರಾಧನೆಯು ವಿದ್ಯೆ, ಐಶ್ವರ್ಯ ಮತ್ತು ಸುಖ ಸಮೃದ್ಧಿಗಳಿಗಾಗಿ ಮಾಡಲಾಗುತ್ತೆ. ಈ ಕ್ಷೇತ್ರದಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ, ಶ್ರೀಚಕ್ರದ ಪೂಜೆ, ನವರಾತ್ರಿ ಉತ್ಸವಗಳು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಇಲ್ಲಿ ವಿಶೇಷವಾಗಿ ಏಕಾಂತ ಪೂಜೆ ಪ್ರತಿದಿನವೂ ನಡೆಸಲಾಗುತ್ತೆ. ಇದು ದೇವಿಯ ಅನನ್ಯ ರೂಪದ ದರ್ಶನ ಎಂದು ಹೇಳಲಾಗುತ್ತದೆ. ಕ್ಷೇತ್ರವನ್ನು ಶ್ರೀವಿದ್ಯಾ ಮಾರ್ಗದ ಪ್ರಮುಖ ಕ್ಷೇತ್ರ ಅಂತ ಸಹ ಗುರುತಿಸಲಾಗಿದೆ. ಹಲವಾರು ಆಚಾರ್ಯರು ಮತ್ತು ಸಾಧು ಸಂತರು ಇಲ್ಲಿ ಶಕ್ತಿಯ ಉಪಾಸನೆಗಾಗಿ ಬರುತ್ತಾರೆ. ಯಾರು ಶಾಕ್ತ ಪರಂಪರೆಯನ್ನು ಪಾಲಿಸುತ್ತಾರೋ ಅವರು ಸಹ ಈ ದೇವಿಯ ಉಪಾಸಕರಾಗಿರುತ್ತಾರೆ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ.